ಕನ್ನಡ ಚಿತ್ರಗಳಲ್ಲಿ ಒಂದು ಕಾಲದಲ್ಲಿ ತುಂಬಾ ಯಶಸ್ವಿಯಾಗಿ ಹಾಗೆ ತುಂಬ ಬ್ಯುಸಿಯಾಗಿದ್ದಂಥ ನಟಿಯರು ಈಗ ಅಭಿನಯಕ್ಕೆ ಬ್ರೇಕ್ ತಗೊಂಡು ಚಿತ್ರರಂಗದಿಂದ ದೂರ ಇದ್ದಾರೆ. ಯಾರೆಲ್ಲ ಆ ನಟಿಯರು ಈಗ ಹೇಗಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಸಿಂಧು ಮೆನನ್ ಕನ್ನಡ ಮತ್ತು ದಕ್ಷಿಣ ಭಾರತ ಚಿತ್ರರಂಗದ ಜನಪ್ರಿಯ ನಟಿ. ಇವರು ಹುಟ್ಟಿದ್ದು ಬೆಳೆದಿದ್ದೆಲ್ಲಾನು ಬೆಂಗಳೂರಲ್ಲೇ. ಇವರ ಮಾತೃಭಾಷೆ ಮಲಯಾಳಂ. ಇವರು ಬಾಲನಟಿಯಾಗಿ ಚಿತ್ರರಂಗಕ್ಕೆ ಪ್ರವೇಶನ ಮಾಡ್ತಾರೆ. ಶ್ರುತಿ ಅವರು ಅಭಿನಯಿಸಿದಂಥ ರಶ್ಮಿ ಚಿತ್ರದ ಮೂಲಕ ಇವರ ನಟನೆಯನ್ನು ಶುರು ಮಾಡ್ತಾರೆ. ಹಾಗೆ ಇವರು 13 ವರ್ಷಗಳಿದ್ದಾಗ ಪ್ರೇಮ 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 ಅನ್ನೋ ಚಿತ್ರದಲ್ಲೂ ಕೂಡ ಅಭಿನಯಿಸಿದ್ದಾರೆ. ಹಾಗೆ ಬೇರೆ ಎಲ್ಲ ಭಾಷೆಗಳಲ್ಲೂ ಇವರು ನಟನೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ಫುಲ್ ಫ್ಲೆಡ್ಜ್ ಹೀರೋಯಿನ್ ಆಗಿ ಕನ್ನಡಕ್ಕೆ ಇವರು ಮತ್ತೆ ಬಂದಿದ್ದು ಸುದೀಪ್ ಅವರ ನಂದಿ ಚಿತ್ರದ ಮೂಲಕ. ವಿಜಯ ರಾಘವೇಂದ್ರ ಹಾಗೆ ಸಿಂಧು ಮೆನನ್ ಅವರ ಪೇರ್ ಜನಕ್ಕೆ ತುಂಬಾ ಇಷ್ಟ ಆಗಿತ್ತು. ವಿಕ್ರಮ್ ಮತ್ತು ಖುಷಿ ಚಿತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಅಭಿನಯಿಸಿದರು. ಹಾಗೆ ದರ್ಶನ್ ಅವರ ಜೊತೆ ಧರ್ಮ ಚಿತ್ರದಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ಹಾಗೆ ಸಿಂಧು ಮೆನನ್ ಅವರು ಕಡೆದಾಗೆ ಕನ್ನಡದಲ್ಲಿ ಅಭಿನಯಿಸಿದಂಥ ಚಿತ್ರ ಅಂದರೆ ಅದು ಜ್ಯೇಷ್ಠ. ಇದಾದ ನಂತರ ಇವರು ಯಾವುದೇ ಚಿತ್ರಗಳಲ್ಲಿ ಕಾಣಿಸ್ಕೊಂಡಿಲ್ಲ. ಕಿರುತೆರೆಯಲ್ಲೂ ಕೂಡ ಸಿಂಧು ಮೆನನ್ ಅವರು ಕೆಲಸ ಮಾಡಿದ್ದಾರೆ. ಕೆಲವೊಂದು ಶೋಗಳನ್ನ ಹೋಸ್ಟ್ ಮಾಡಿದ್ದಾರೆ. ಹಾಗೆ ಸೀರಿಯಲ್ಸಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನಂತರ 2010ರಲ್ಲಿ IT ಪ್ರೊಫೆಷ್ನಲ್ ಪ್ರಭು ಅವ್ರನ್ನ ಇವರು ಮದುವೆ ಆಗ್ತಾರೆ. ಈಗ ಸದ್ಯಕ್ಕೆ UK ಸೆಟಲ್ ಆಗಿದ್ದಾರೆ. ಇವ್ರಿಗೆ ಒಬ್ಬ ಮಗಳು ಹಾಗೆ 2 ಗಂಡು ಮಕ್ಕಳು ಇದ್ದಾರೆ. ಇವರ ಫ್ಯಾಮಿಲಿಯೊಂದಿಗೆ ಕಳೆಯುವಂಥ ಕ್ಷಣಗಳನ್ನ ಆಗಾಗ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಶೇರ್ ಮಾಡ್ತಾ ಇರ್ತಾರೆ ಸಿಂಧು ಮೆನನ್ ಅವರು. ಹಾಗೆ ಚಿತ್ರರಂಗದಿಂದ ತುಂಬಾ ದೂರ ಉಳಿದಿರುವಂಥ ಮತ್ತೊಬ್ಬ ನಟಿ ಅಂದರೆ ಅದು ಅರ್ಚನಾ. ಇವರ ಮೂಲ ಹೆಸರು ರೀನಾ ಅಂತ. ಇವರು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ಇವರ ಮಾತೃಭಾಷೆ ಮರಾಠಿ. ಆದಿತ್ಯ ಚಿತ್ರದ ಮೂಲಕ ಇವರು ಕನ್ನಡ ಚಿತ್ರರಂಗಕ್ಕೆ ಪ್ರವೇಶನ ಮಾಡ್ತಾರೆ. ಆದರೆ ಆದಿತ್ಯ ಚಿತ್ರದಲ್ಲಿ ನಟನೆ ಮಾಡಿದ್ದಕ್ಕೆ ಇವ್ರಿಗೆ ಅಂಥ ರೆಕಗ್ನಿಷನ್ ಏನೂ ಸಿಗೋದಿಲ್ಲ. ಆದರೂ ಇವ್ರಿಗೆ ಅವಕಾಶಗಳ ಕೊರತೆ ಏನೂ ಆಗಿರೋದಿಲ್ಲ. ಈ ಹೃದಯ ನಿನಗಾಗಿ, ಮಾವ ಮಾವ ಮದುವೆ ಮಾಡು, ಮಾರಿಕಣ್ಣು ಹೋರಿಮ್ಯಾಗೆ, ನೀಲಾಂಬರಿ, ಈ ರೀತಿ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ. ಹಾಗೆಯೇ ಇವರ ಕೆರಿಯರ್ನ ತುಂಬಾ ಪ್ರಮುಖವಾದ ಚಿತ್ರ ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆ ನಟಿಸಿರುವಂಥ ಯಜಮಾನ ಚಿತ್ರ. ಇವರು ಮಾಡಿರುವಂಥ ಈ ಪಾತ್ರನ ಖಂಡಿತ ಯಾರೂ ಮರೆಯೋದಕ್ಕಾಗಲ್ಲ. ಯಾಕೆಂದರೆ ಈ ಒಂದು ಪಾತ್ರ ಚಿತ್ರದಲ್ಲಿ ಒಂದು ದೊಡ್ಡ ತಿರುವನ್ನೇ ಕೊಡುತ್ತೆ. ಹಾಗೆ ಇದರಲ್ಲಿ ಓ ಮೈನಾ ಹಾಡು ಕೂಡ ತುಂಬಾ ಪಾಪ್ಯುಲರ್ ಆಗಿದ್ದಂಥ ಹಾಡು. ಇಷ್ಟೆಲ್ಲ ಸಕ್ಸಸ್ಫುಲ್ ಆಗಿರುವಂಥ ಚಿತ್ರಗಳಲ್ಲಿ ಅಭಿನಯಿಸಿದ್ರು ಕೂಡ ಇವರು ಮುಂದೆ ಯಾವುದು ಅಷ್ಟು ಚಿತ್ರಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಇವ್ರನ್ನ ಹುಡ್ಕೊಂಡು ಬಂದಂಥ ಪಾತ್ರಗಳೆಲ್ಲನೂ ತುಂಬ ಗ್ಲ್ಯಾಮರಸ್ ರೋಲ್. ಈ ರೀತಿಯಾದ ಹೆಚ್ಚು ಗ್ಲ್ಯಾಮರಸ್ ರೋಲ್ಸಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅರ್ಚನಾ ಅವ್ರಿಗೆ ಇಷ್ಟ ಇರೋದಿಲ್ಲ. ಹಾಗೆ ಮದುವೆ ಆದ ನಂತರ ಚಿತ್ರರಂಗದಿಂದ ಸಂಪೂರ್ಣವಾಗಿ ಇವರು ದೂರ ಉಳಿದಿದ್ದಾರೆ. ಮದುವೆ ಆದ ನಂತರ ಇವರು ಯಾವುದೇ ಇಂಟರ್ವ್ಯೂಗಳಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹಾಗೆ ಇವರು ಸೋಷಲ್ ಮೀಡಿಯಾದಲ್ಲೂ ಎಲ್ಲೂ ಆ್ಯಕ್ಟಿವ್ ಆಗಿ ಇಲ್ಲ. ಮುಂದೆ ಈ ಲಿಸ್ಟಲ್ಲಿರುವಂಥ ನಟಿ ಅಂದರೆ ಜಿಂಕೆ ಮರಿ ಅಂತಾನೆ ಗುರುತಿಸ್ಕೊಂಡಿದ್ದಂಥ ನಟಿ ರೇಖಾ ಅವರು. ಚಿತ್ರ ಸಿನಿಮಾದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶನ ಮಾಡ್ತಾರೆ. ಇವರ ಮಾಡಲಿಂಗ್ ಡೇಸಲ್ಲಿ ಇವ್ರಿಗೆ ಚಿತ್ರ ಸಿನಿಮಾದ ಅವಕಾಶ ಹುಡ್ಕೊಂಡು ಬರುತ್ತೆ. ಹಾಗೆಯೇ ಅವರು ತೆಲುಗು ಚಿತ್ರಗಳಲ್ಲೂ ಕೂಡ ನಟಿಸ್ತಾ ಹೋಗ್ತಾರೆ ಸೈಮಲ್ಟೇನಿಯಸ್ ಆಗಿ. ಇವರು ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಂಥ ಪಾತ್ರ ತುಂಬಾ ಗ್ಲ್ಯಾಮರಸ್ ರೋಲ್. ಹಾಗೆ ನೆಕ್ಸ್ಟ್ ಇವರು ಹುಚ್ಚ ಸಿನಿಮಾದಲ್ಲಿ ಒಂದು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರೋಂಥ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ತುಂಬ ಟ್ರೆಡಿಷ್ನಲ್ ಆಗಿರೋಂಥ ಪಾತ್ರದಲ್ಲಿ ಇವ್ರನ್ನ ನೋಡ್ಬೋದು ನಾವು. ಹಾಗೆಯೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಚೆಲ್ಲಾಟ, ಹುಡುಗಾಟ, ಗುಣವಂತ, ಮಸ್ತ್ ಮಜಾ ಮಾಡಿ, ಯೋಗಿ, ಪರಿಚಯ, ಬಾಸ್, ಹೀಗೆ ಹಲವಾರು ನಟರ ಜೊತೆ ಪ್ರಮುಖ ಚಿತ್ರಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಹಾಗೆ ತೆಲುಗು ಚಿತ್ರರಂಗದಲ್ಲಿ ಇವ್ರಿಗೆ ತುಂಬಾ ಒಳ್ಳೆ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕನ್ನಡದಲ್ಲಿ ಇವರು ನಟಿಸಿರುವಂಥ ಸಾಕಷ್ಟು ಚಿತ್ರಗಳೂ ಸಕ್ಸಸ್ಫುಲ್ ಆಗಿದೆ. ಹಾಗೆಯೇ ತೆಲುಗು ಅಲ್ಲೂ ಕೂಡ ತುಂಬ ಸಕ್ಸಸ್ ರೇಟ್ನ ಹೊಂದಿದ್ದಾರೆ ರೇಖಾ ಅವರು. ಹಾಗಾಗಿ ಅಲ್ಲೂ ಕೂಡ ಜನ ಇವರು ಮತ್ತೆ ಯಾವಾಗ ಚಿತ್ರಗಳಲ್ಲಿ ಕಾಣಿಸ್ಕೋತಾರೆ ಅಂತ ವೇಟ್ ಮಾಡ್ತಿದ್ದಾರೆ. ಆದರೆ ಇತ್ತೀಚೆಗೆ ಅವರ ಆರೋಗ್ಯ ಹದಗೆಟ್ಟಿದೆ. ಒಂದು ತೆಲುಗು ರಿಯಾಲಿಟಿ ಶೋನಲ್ಲಿ ಗೆಸ್ಟ್ ಆಗಿ ಕೂಡ ಬಂದಿದ್ದರು. ಆಗ ಇವ್ರನ್ನ ನೋಡಿದಾಗ ಎಲ್ರಿಗೂ ಒಂದು ಕ್ಷಣ ಶಾಕ್ ಆಯಿತು. ಯಾಕೆಂದರೆ ತುಂಬಾ ಚೆನ್ನಾಗಿದ್ದಂಥ ರೇಖಾ ಅವರು ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು ತುಂಬಾ ವೀಕ್ ಆಗಿರೋ ರೀತಿ ಕಾಣಿಸ್ತಾರೆ. ತುಂಬ ಸಣ್ಣ ಆಗಿದ್ದಾರೆ. ಆಗ ಇವರ ಆರೋಗ್ಯದ ಬಗ್ಗೆ ವಿಚಾರಿಸ್ತಾರೆ ಅಲ್ಲಿಗೆ ಜಡ್ಜ್ ಒಬ್ಬರು. ಆಗ ರೇಖಾ ಅವರು ಹೆಚ್ಚೇನು ಮಾಹಿತಿ ಕೊಡೋದಿಲ್ಲ ಅವರ ಆರೋಗ್ಯಕ್ಕೆ ಏನಾಗಿದೆ ಅಂತ. సడన్గా ఈ ರೀತಿ ಆಯಿತು ಅನ್ನೋದಷ್ಟೇ ಅವರ మాతాగిರುತ್ತೆ. బట్ అన్ఎక్స్పెక్టెడ్గా అయింది. ఎక్కువ స్ట్రెస్ తీసుకోవద్దు. స్ట్రెస్ వల్ల మీ హెల్త్ ఇష్యూస్ ఎక్కువ అవుతుంది. ರೇಖಾ ಅವರು ಇನ್ನೂ ಮದುವೆ ಆಗಿಲ್ಲ. ಹಾಗೆ ಇವರು ಬೆಂಗಳೂರಲ್ಲೇ ವಾಸ ಮಾಡ್ತಾರೆ. 2023ರಲ್ಲಿ ಸುಮಾರು 10 ವರ್ಷಗಳ ನಂತರ ತೆಲುಗು ಚಿತ್ರವೊಂದರಲ್ಲಿ ಇವರು ಅಭಿನಯ ಮಾಡಿದ್ದಾರೆ. ರೇಖಾ ಅವರ ಆರೋಗ್ಯ ಸ್ಥಿತಿ ಎಲ್ಲ ಸುಧಾರಿಸಲಿ, ಹಾಗೆ ಅವರು ಮೊದಲಿನಂತೆ ಆಗಿ ಮತ್ತೆ ಕನ್ನಡ ಚಿತ್ರಗಳಲ್ಲಿ ಕಾಣಿಸ್ಕೊಳ್ಳಿ ಅನ್ನೋದೇ ನಮ್ಮ ಆಸೆ ಕೂಡ. ದೀಪಾ ಸನ್ನಿಧಿ, ಇವರ ಮೂಲ ಹೆಸರು ರಹಸ್ಯ. ಇವರು ಹುಟ್ಟಿದ್ದು ಚಿಕ್ಕಮಗಳೂರಲ್ಲಿ, ಆದರೆ ಬೆಳೆದಿದ್ದೆಲ್ಲಾನು ಬೆಂಗಳೂರಲ್ಲಿ.
ಇವರ ಕೆರಿಯರ್ನ ಬಿಗಿನಿಂಗಲ್ಲೇ ಇವ್ರಿಗೆ ಸ್ಟಾರ್ ನಟರ ಜೊತೆ ಅವಕಾಶ ಸಿಕ್ತು ಅಭಿನಯ ಮಾಡೋದಕ್ಕೆ. ಸಾರಥಿ ಹಾಗೆ ಪರಮಾತ್ಮ ಚಿತ್ರದಲ್ಲಿ ಕಾಣಿಸ್ಕೋತಾರೆ. 2011ರಲ್ಲಿ ರಿಲೀಸ್ ಆಗುತ್ತೆ ಎರಡು ಚಿತ್ರಗಳು. ಎರಡು ಚಿತ್ರನೂ ಇವ್ರಿಗೆ ಒಳ್ಳೆ ಹೆಸರನ್ನು ತಂದುಕೊಡುತ್ತೆ. ಇದಾದಮೇಲೆ ಜಾನು ಚಿತ್ರದಲ್ಲಿ ಯಶ್ ಅವ್ರ ಜೊತೆ ಕಾಣಿಸ್ಕೋತಾರೆ. ನಂತರ ಸಕ್ಕರೆ, ಎಂದೆಂದು ನಿನಗಾಗಿ ಮತ್ತು ಚೌಕ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಇವರು ಕಡೆಯದಾಗಿ 2017ರಲ್ಲಿ ರಿಲೀಸ್ ಆದಂಥ ಚಕ್ರವರ್ತಿ ಸಿನಿಮಾದಲ್ಲಿ ಅಭಿನಯಿಸಿದರು. ಇದಾದ ನಂತರ ಯಾವುದೇ ಕನ್ನಡ ಚಿತ್ರಗಳಲ್ಲಾಗಲಿ ಇವರು ಕಾಣಿಸ್ಕೊಂಡಿಲ್ಲ. ಹಾಗೆ ಅವಕಾಶದ ಕೊರತೆಯಿಂದ ಇವರು ಸದ್ಯ ಚಿತ್ರರಂಗದಿಂದ ದೂರನೇ ಇದ್ದಾರೆ. ದಾಮಿನಿ ಉಪೇಂದ್ರ ಚಿತ್ರದ ಮೂಲಕ ಇವರು ನಮಗೆಲ್ಲರಿಗೂ ಪರಿಚಯ. ಆದರೆ ಇವರು ಉಪೇಂದ್ರ ಅವರಿಗೆ ಅಪ್ಪಟ ಅಭಿಮಾನಿ. ಇವರ ಅಭಿಮಾನ ಇವರಿಗೆ ಈ ಒಂದು ಚಿತ್ರದಲ್ಲಿ ಒಂದು ಪಾತ್ರ ಕೂಡ ಮಾಡುವಂಥ ಅವಕಾಶನ ತಂದುಕೊಡುತ್ತೆ. ಮೊದಲನೇ ಸಿನಿಮಾ ಆದರೂ ಕೂಡ ಇದರಲ್ಲಿ ತುಂಬಾ ನೈಜ ಅಭಿನಯ ಮಾಡಿದ್ದಾರೆ ದಾಮಿನಿ ಅವರು. ಉಪೇಂದ್ರ ಸಿನಿಮಾದ ಯಶಸ್ಸು ಅವರಿಗೆ ಸಾಕಷ್ಟು ಅವಕಾಶಗಳು ಹುಡ್ಕೊಂಡು ಬರೋ ಹಾಗೆ ಮಾಡುತ್ತೆ. ನಂತರ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಮ್ಮ ನಾಗಮ್ಮ, ಕೌನ್ ಬನೇಗ ಕೋಟ್ಯಾಧಿಪತಿ, ಹಠವಾದಿ, ಗುಡ್ ಲಕ್ ಈ ರೀತಿ ಸ್ವಲ್ಪ ಚಿತ್ರಗಳಲ್ಲಿ ಕಾಣಿಸ್ಕೋತಾ ಹೋಗ್ತಾರೆ. ಹಾಗೆಯೇ ಕೆಲವು ವರ್ಷಗಳ ನಂತರ ಅವರ ಆಯ್ಕೆಯಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ. ಸ್ವಲ್ಪ ಚಿತ್ರಗಳು ಅವ್ರಿಗೆ ಯಶಸ್ಸನ್ನು ತಂದುಕೊಡೋದಿಲ್ಲ ಮತ್ತು ಅವಕಾಶಗಳು ಕೂಡ ಕಡಿಮೆ ಆಗುತ್ತೆ. ಇವರು ಕೊನೆಯದಾಗಿ ಅಭಿನಯಿಸಿರುವಂಥ ಚಿತ್ರ 2016ರಲ್ಲಿ ರಿಲೀಸ್ ಆದಂಥ ಸ್ವತಂತ್ರ ಪಾಳ್ಯ. ಇದಾದಮೇಲಿಂದ ಇವರು ಯಾವುದೇ ಚಿತ್ರಗಳಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಮತ್ತು ಎಲ್ಲೂ ಒಂದು ಸಂದರ್ಶನ ಆಗಲಿ ಇವ್ರದ್ದು ಎಲ್ಲೂ ಸಿಗೋದಿಲ್ಲ. ಈಗ ಹೇಗಿದ್ದಾರೆ ಅನ್ನೋದು ಕೂಡ ನಮಗೆ ಎಲ್ಲೂ ಮಾಹಿತಿ ಇಲ್ಲ. ಹಾಗಾಗಿ ಅವಕಾಶಗಳ ಕೊರತೆಯಿಂದ ಇವರು ಚಿತ್ರರಂಗದಿಂದ ದೂರನೇ ಇದ್ದಾರೆ. ಈ ಲಿಸ್ಟಲ್ಲಿ ಕೊನೆಯದಾಗಿರುವಂಥ ನಟಿ ಅಂದರೆ ಡೇಸಿ ಬೋಪಣ್ಣ. ಇವರು ಕನ್ನಡ, ಹಿಂದಿ, ತೆಲುಗು ಹೀಗೆ ಎಲ್ಲ ಭಾಷೆಯಲ್ಲೂ ಅಭಿನಯಿಸ್ತಾ ಹೋಗ್ತಾರೆ. ಇವರು ಮೂಲತಃ ಕೊಡಗಿನವರು. ಡೇಸಿ ಬೋಪಣ್ಣ ಮೊದಲು ಅಭಿನಯಿಸಿದಂಥ ಚಿತ್ರ ಬಿಂಬ. ಈ ಚಿತ್ರಕ್ಕೆ ಸಾಕಷ್ಟು ಇಂಟರ್ನ್ಯಾಷನಲ್ ಅವಾರ್ಡ್ಸ್ಗಳು ಕೂಡ ಸಿಕ್ಕಿದೆ. ಇದಾದಮೇಲಿಂದ ಅವರು ಕಮರ್ಷಿಯಲ್ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೋತಾರೆ. ಭಗವಾನ್, ರಂಗ SSLC, ರಾಮ ಶ್ಯಾಮ ಭಾಮ, ಸತ್ಯವಾನ್ ಸಾವಿತ್ರಿ ಈ ಎಲ್ಲ ಚಿತ್ರಗಳು ಡೇಸಿ ಬೋಪಣ್ಣ ಅವ್ರಿಗೆ ತುಂಬಾ ಒಳ್ಳೆ ಹೆಸರನ್ನು ತಂದುಕೊಡುತ್ತೆ. ಅದರಲ್ಲೂ ಐಶ್ವರ್ಯ ಮತ್ತು ಗಾಳಿಪಟ ಚಿತ್ರಗಳಲ್ಲಿ ಇವರ ಪಾತ್ರ ತುಂಬಾ ಪ್ರಮುಖವಾದಂಥ ಪಾತ್ರಗಳು. ಎರಡು ಚಿತ್ರಗಳಲ್ಲಿ ತುಂಬಾ ಕಂಪ್ಲೀಟ್ಲಿ ಡಿಫ್ರೆಂಟ್ ರೋಲ್ಸಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಜನರ ಮನಸ್ಸನ್ನ ಕೂಡ ಗೆದ್ದಿದ್ದಾರೆ. ಕನ್ನಡದಲ್ಲಿ 2012ರಲ್ಲಿ ಇವರು ಕೊನೆಯದಾಗಿ ಅಭಿನಯಿಸಿರುವಂಥ ಚಿತ್ರ ಅಂದರೆ ಅದು ಕ್ರೇಜಿ ಲೋಕ. ತುಂಬ ವರ್ಷಗಳ ಗ್ಯಾಪ್ ನಂತರ 2024ರಲ್ಲಿ ತೆಲುಗು ಚಿತ್ರದಲ್ಲಿ ರಶ್ ಅನ್ನೋ ಚಿತ್ರದ ಮೂಲಕ ಕಾಣಿಸ್ಕೊಂಡಿದ್ದಾರೆ. ಇವರು 2011ರಲ್ಲಿ ಮುಂಬೈ ಮೂಲದ ಉದ್ಯಮಿಯಾದಂಥ ಅಮಿತ್ ಜಾಜು ಅನ್ನೋರನ್ನ ಮದುವೆಯಾಗಿ ಈಗ ಸದ್ಯಕ್ಕೆ ಮುಂಬೈಯಲ್ಲೇ ಸೆಟಲ್ ಆಗಿದ್ದಾರೆ. ಹಾಗೆ ಇವರು ಇನ್ಸ್ಟಾಗ್ರಾಮಲ್ಲೂ ಕೂಡ ಆ್ಯಕ್ಟಿವ್ ಆಗೇ ಇದ್ದಾರೆ. ಈ ನಟಿಯರಿಗೆ ಅವಕಾಶದ ಕೊರತೆ ಅಥವಾ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಈ ಎಲ್ಲ ಒಂದು ಕಾರಣದಿಂದ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ. ಹಾಗೆ ಈ ನಟಿಯರನ್ನು ಮತ್ತೆ ತೆರೆ ಮೇಲೆ ನೋಡೋಂಥ ಸಮಯ ಬರಲಿ, ಇವ್ರಿಗೆ ಇನ್ನೂ ಒಳ್ಳೆ ಅವಕಾಶಗಳು ಸಿಗಲಿ ಅಂತ ನಾವು ಕೂಡ ಬಯಸೋಣ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.